ಇನ್ನು ಕಾಂಗ್ರೆಸ್ಸಿನ ಶಾಸಕ ಸತೀಶ್ ಸೈಲ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಜೊತೆಯಲ್ಲಿ ಕೋಟ್ಯಾಂತರ ರೂಪಾಯಿ ಹಣ, ಕೆಜಿಗಟ್ಟಲೆ ಚಿನ್ನವನ್ನ ಜಪ್ತಿ ಮಾಡಿದ್ದಾರೆ. ಆಗಸ್ಟ್ 13 ಮತ್ತು 14ನೇ ತಾರೀಕಿನಂದು ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ರು. ಎಲ್ಲೆಲ್ಲಿ? ಕಾರವಾರ, ಗೋವಾ, ಮುಂಬೈ, ದೆಹಲಿಯ ಅನೇಕ ಸ್ಥಳಗಳಲ್ಲಿ ಶೋಧ ಕಾರ್ಯವನ್ನು ನಡೆಸಿದ್ರು. ಈ ಸಂದರ್ಭದಲ್ಲಿ 1.68 ಕೋಟಿ ರೂಪಾಯಿ ನಗದು, 6.75 ಕೆಜಿ ಚಿನ್ನಾಭರಣ ಲಭ್ಯವಾಗಿದೆ. ಬ್ಯಾಂಕ್ ಖಾತೆಯಲ್ಲಿದ್ದಂತಹ 14.13 ಕೋಟಿ ರೂಪಾಯಿಯನ್ನ ಇಡಿ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಇನ್ನು ಬೇಲೆಕೆರೆ ಅದಿರು ನಾಪತ್ತೆ ಕೇಸ್ನಲ್ಲಿ ತನಿಖೆಯನ್ನ ಎದುರಿಸುತ್ತಿದ್ದಾರೆ ಈಗಾಗಲೇ ಶಾಸಕ ಸತೀಶ್ ಸೈಲ್. ಮತ್ತೆ ಈಗ ಇಡಿ ಅಧಿಕಾರಿಗಳ ಈ ದಾಳಿಯಿಂದ ಬಿಗ್ ಶಾಕ್ ಎದುರಾಗಿದೆ. ಶಾಕ್ ಅಲ್ಲ, ಅವ್ರ ಮನೇಲಿ ಅಷ್ಟಷ್ಟು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದೀವಿ. ಇದು ಶಾಸಕ ಸತೀಶ್ ಸೈಲ್ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ರೇಡ್ ಮಾಡಿದಂತ ಸಂದರ್ಭದಲ್ಲಿ ಸಿಕ್ಕಿರುವಂತದ್ದು ಕೆಜಿ ಕಡ್ಲೆ ಚಿನ್ನ, ಕೋಟ್ಯಾಂತರ ರೂಪಾಯಿ ಹಣ ಕೂಡ ಸಿಕ್ಕಿದೆ. ಇತರ ದಾಖಲೆಗಳನ್ನ ಕೂಡ ಅಧಿಕಾರಿಗಳು ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ಅದು ಕೂಡ ಅವರ ಬ್ಯಾಂಕ್ ಖಾತೆಯನ್ನ ಸೀಸ್ ಮಾಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನೋಡಿ. ಅಲ್ಲಿರುವಂತಹ 1.68 ಕೋಟಿ ರೂಪಾಯಿ ಕ್ಯಾಶ್ ನಗದು ಸಿಕ್ಕಿದೆ. ಅಧಿಕಾರಿಗಳು ರೇಡ್ ಮಾಡಿದಾಗ 6.75 ಕೆಜಿ ಚಿನ್ನವನ್ನ ಸೀಸ್ ಮಾಡಿದ್ದಾರೆ. ಬಿಸ್ಕೆಟ್ ತರ ಇದೆ ನೋಡಿ, ಯಾವ ರೀತಿಯಾಗಿದೆ. ಚಿನ್ನದ ಅಂಗಡಿದಲ್ಲ ಇದು. ಶಾಸಕ ಸತೀಶ್ ಸೈಲ್ ಅವರ ನಿವಾಸವನ್ನ ರೇಡ್ ಮಾಡಿದಂತ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಸಿಕ್ಕಿದ್ದು. ಜೊತೆಯಲ್ಲಿ ಈ ಚಿನ್ನ ಆಯ್ತು, ಬ್ಯಾಂಕ್ ಬ್ಯಾಲೆನ್ಸ್ ಸೇರಿ ಒಟ್ಟು 14.13 ಕೋಟಿ ರೂಪಾಯಿಯನ್ನ ಫ್ರೀಸ್ ಮಾಡಿದ್ದಾರೆ ಅವರ ಖಾತೆಯಲ್ಲಿರೋದು. ಯಾಕಂದ್ರೆ ಈ ಹಿಂದೆ ಏನಿದೆಯಲ್ಲ, ಈ ಬೇಲೆಕೆರೆ ಅದಿರು ನಾಪತ್ತೆ ಪ್ರಕರಣದಲ್ಲಿ ಅವರು ಕೂಡ ಆ ಪ್ರಕರಣ ಅವ್ರ ಮೇಲೆ ಇತ್ತು. 2010ರಲ್ಲಿ ಮಲ್ಲಿಕಾರ್ಜುನ ಶಿಪ್ಪಿಂಗ್ ಕಂಪನಿ ಮೂಲಕ ಅವ್ಯವಹಾರದ ವಿಚಾರವಾಗಿ ಅವ್ರನ್ನ ಏನೇನು ಮಾಡಿದ್ರು, ಆ ಸಂದರ್ಭದಲ್ಲೂ ಕೂಡ ಶಿಕ್ಷೆಯಾಗಿದ್ರು. ನಂತರ ಹೈಕೋರ್ಟ್ಗೆ ಹೋಗ್ತಾರೆ, ಅಲ್ಲಿ ಬೇಲ್ ಮೂಲಕ ಹೊರ ಬಂದಿದ್ರು. ಸದ್ಯ ಮತ್ತೆ ಈಗ ಇಡಿ ಅಧಿಕಾರಿಗಳು ದಾಳಿ ಮಾಡಿ ಎಲ್ಲವನ್ನ ವಶಕ್ಕೆ ಪಡ್ಕೊಂಡು ಬಿಗ್ ಶಾಕ್ ಅನ್ನ ಕೊಟ್ಟಿದ್ದಾರೆ.